ಎಲ್ಲೋ ಹಾಲ್ ಇವತ್ತು ಅರ್ಲಿ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾವು ಬೆಳಗ್ಗೆನೇ ಎದ್ದು ನಮ್ಮ ಊರ ಕಡೆ ಹೊರಟ್ವಿ. ಏನಂದರೆ ನನ್ನ ಮಗನ ಬರ್ಡೇ ಇತ್ತು, ಊರಿಂದ ಫೋನ್ ಮಾಡಿದರು ಇಲ್ಲೇ ಮಾಡೋಣ ಬನ್ನಿ ಅಂತ. ಅಂದರೆ ನಾವೇನು ಗ್ರ್ಯಾಂಡಾಗಿ ಮಾಡಲ್ಲ, ಬಟ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿದರು. ಸೊ ಹೋಗೋಣ ಅಂತ ಹೊರಟಿದ್ದೀವಿ. ಆದರೂ ಬೆಳಗಿನ ಜಾವ ಆ ಫಾಗ್ ಬೀಳೋದು, ಆ ನೇಚರ್ ನೋಡ್ಕೊಂಡು ಹೋಗೋದೇ ಚೆಂದ ಅಲ್ಲ. ಎಷ್ಟೇ ಏನೇ ಇದ್ದರೂ ನಮ್ಮ ಬೆಂಗಳೂರಿಗಿಂತ ನಮ್ಮ ಊರೇ ಮೇಲು ಅಂತ ತೋರಿಸ್ಬಿಡುತ್ತೆ. ಊರಿಗೆ ಎಂಟ್ರಿ ಆಗ್ತಿದ್ದಂಗೆ ಆ ನೇಚರ್ ನೋಡ್ತಿದ್ರೆ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಸೊ ಆನ್ ದ ವೇ ಹೋಗ್ತಾಯಿದ್ದೀವಿ. ಇದು ನಮ್ಮ ಊರ ಹತ್ರ ಬರುತ್ತೆ ದೇವಸ್ಥಾನ, ಅದ್ರದ್ದು ಬೆಟ್ಟ ಇದೆ, ಬಟ್ ಅದು ನಂಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ವೀರಭದ್ರ ಸ್ವಾಮಿ ಬೆಟ್ಟ ಅಂತ ಹೇಳಿ ಅರೌಂಡ್ ನಮ್ಮೂರಿಂದ ನಮ್ಮೂರು ರೋಡ್ ಕಾಮಗಾರಿ ಕೆಲಸ ನಡೀತಾ ಇದೆ. ಚೆನ್ನಾಗಿರೋದನ್ನ ಕಿತ್ತಾಕಿ ರೆಡಿ ಮಾಡ್ತಾರೆ. ಅದೇ ಹೇಳ್ತಾ ಇರೋದು, ಚೆನ್ನಾಗಿರೋದನ್ನ ಕಿತ್ತಾಕಿ ರೆಡಿ ಮಾಡ್ತಾ ಇದ್ದಾರೆ. ನಮ್ಮನೆ ಬಂತಲ್ಲಪ್ಪ, ಎಲ್ಬತ್ತು ಬಂದ್ವಲ್ಲ ಫೈನಲಿ. ನಮ್ಮ ಕೋಳಿ ಕೊಕ್ಕರೆಗಳೆಲ್ಲ ಹೆಂಗೆ ಅಮ್ಮ. Đây, cắt mình thu nhiều. Tale vai. Ai ಏನ್ರ ಮಾಡ್ತಿದ್ದೀರಾ? ಯಾಕೆ ಹೇಳ್ರಿ, ಹೇಳಿ ಗೈಸ್. ನಮ್ಮ ಕುರಿಮರಿಗಳು ನೋಡೋಣ, ನಮ್ಮ ಅಡ್ಮರಿಗಳನ್ನ ನೋಡಿ ನೋಡಿ ನೋಡಿ. ಬಾಬಾ ಒಳಕ್ಕೆ ಹೋಗ್ಬೋದು. ನಿಂಗೆ ಗೊತ್ತಿಲ್ಲ, ಅದು ಒಳಗಡೆ ಸೀಕ್ರೆಟ್ ಡೋರ್ ಏನು ಅಂತ ನಂಗೆ ಗೊತ್ತು. ಓ ಇವನೇನೋ ಅಲ್ಲೇ ಇಷ್ಟು ದೊಡ್ಡವನಾಗವನೆ, ಓದ್ಸಲಿಗೂ ಈ ಸಲಿಗೂ. ಅದೇ ಇಷ್ಟು ಬೇಗ ದೊಡ್ಡವಳಾಗೋಳೆ, ಸಾರಿ. ನೋಡ್ರಿ, ನನಗೆ ಗೊತ್ತಿಲ್ಲ, ಇವನಿಗೆ ಗೊತ್ತು ಇದ್ರಲ್ಲಿ ಹೆಣ್ಮರಿ ಯಾವುದು ಗಂಡು ಮರಿ ಯಾವುದು ಅಂತ. ಟಗರು ನೋಡೋದನ್ನ, ಟಗರು ಬಂತು, ಟಗರು ಪಗರು. ಹಾಂ, ಕಣ ಮಾಡೋರು ಕಣ. ಮೇಕೆ ಯಾಕೆ? ನಮ್ಮ ಮನೆಯಿಂದ ವ್ಯೂ ತೋರ್ಸೋಕೆ ಹೋಗ್ಬೇಕಾ? ಸರಿ ನಡೀರಿ ಹೋಗೋಣ. ಹಾಂ, ಏನು ವಿಡಿಯೋ? ಟೆರೆಸ್ ಎಲ್ಲ? ಯದುವೀರ್ ಮನೆ ಅಂತೆ ಫ್ರೆಂಡ್ಸ್, ಇದು ಯದುವೀರ್ ಮನೆ ಅಂತೆ. ನೋಡಿ ಫ್ರೆಂಡ್ಸ್, ಎಲ್ಲ ಗದ್ದೆ ಬೈಲೆಲ್ಲ ಭತ್ತ ಕೂದ್ಬಿಟ್ಟು ಖಾಲಿ ಖಾಲಿ ಹೊಡಿತೈತೆ. ಚಂದನ ಡೋಂಟ್ ಗೋ ದೇರ್, ವೈರ್ ಇದೆ. ಅಂಬಾ ಅಂಬಾ, ನಮ್ಮ ಅಂಬಗಳು. ಏನೋ ಮೇಲಿಂದ ನೋಡ್ತಿದ್ಯಾ? ಮೇಲಿಗೆವರೆಗೂ ನೋಡ್ತಿದ್ಯಾ? ಏ ವೈರ್ ಇಲ್ವಾ ಅಲ್ಲಿ? ಅವ್ರು ನಮ್ಮ ಅಂಬಳಜ್ಜಿ ಅಂತ ಫ್ರೆಂಡ್ಸ್. ನಮ್ಮ ಅಂಬಳಜ್ಜಿ ಎಲ್ಲ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮನೆ ದಾಸವಾಳಗಳು, ವಾವ್, ಎಷ್ಟು ಚೆನ್ನಾಗಿ ಬೀಳ್ತಿದೆ ಇದು.
ಒಂದು ಚಿಕ್ಕ ಕಡ್ಡಿ ನೆಟ್ಟಿದ್ದು ಅಲ್ಲ ಎಷ್ಟು ದೊಡ್ಡದಾಗಿದೆ. ಇಲ್ಲೊಂದು ರೋಸ್ ಗಿಡ ಆಗಿತ್ತು ಫ್ರೆಂಡ್ಸ್, ದೊಡ್ಡದಾಗಿತ್ತು. ಇದನ್ನು ಆ್ಯಕ್ಚುಲಿ ಅವ್ರು ಕಟ್ ಮಾಡ್ತಾಯಿಲ್ಲ, ಕಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈ ಥರ ಆಗ್ತಿದೆ ಕಟ್ ಮಾಡದೇ ಇರೋದಕ್ಕೆ. ಇದು ನಮ್ಮ ತುಳಸಿ ಗಿಡ, ತುಳಸಿ. ಇದು ಎಲೆಂಬು, ನಮ್ಮ ಮಿನಿ ಗಾರ್ಡನ್ ಇದು ಮನೆ ಮುಂದೆ ಇರೋದು. ಇದು ಸೆಪ್ಪೆ ಗಿಡ ನಮ್ಮದು. ಏನೋ ಬದನೆಕಾಯಿ ಏನೋ ಹಾಕ್ಕೊಂಡವ್ರೆ. ನಿಂಬೆ ಹಣ್ಣು ಗಿಡ ಅಲ್ಲಿ. ಇಲ್ಲೊಂದು ನುಗ್ಗೆ ಸೊಪ್ಪು, ಅಲ್ಲಿ ನಮ್ಮ ಹಲಸಿನ ಮರ ಇದೆ. ಬಿಡಿಸ್ಬೇಕು. ಏ ಅಜ್ಜಿ ಬೈತೆ ಲೆಮನ್ ಗಿಡ ಕೈ ಹಾಕ್ಬಾರ್ದು ಅಂತ. ಮೂಸಂಬೆ ತಿನ್ನೋಣ ನಡೀರಿ. ಚಂದ್ರಗೌಡ್ರು ಏನು ಮಾಡ್ತಾವ್ರೆ ನೋಡೋಣ. ಚಂದ್ರಗೌಡ್ರು ಏನು ಮಾಡ್ತಾವ್ರೆ ನೋಡೋಣ ಬನ್ರಿ. ಮೈ ಬಗ್ಸಿ ಕೆಲಸ ಮಾಡು ಆಯ್ತಾ. ಎತ್ತಿನ ಗಾಡಿ ನೋಡಿದ ತಕ್ಷಣ ನಮ್ಮ ಮೈಕ್ಳು ಎತ್ತಿನ ಗಾಡಿ ಮೇಲೆ ಹೋಗ್ತವ್ರೆ ಫೋಟೋ ತಕ್ಕೋಬೇಕಂತ. ಅವ್ರೇನು ಇದು ಏನೋ ಉಳುಮೆ ಮಾಡೋರ ಥರ ಹೋಗ್ತವ್ರೆ. ನೋಡಿದ್ರೆ ಅಲ್ಲಿ ಹೋಗ್ಬಿಟ್ಟು ನಾವು ಹಂಗೆ ಇಟ್ಕೊತೀನಿ, ನಾನು ಹಿಂಗೆ ಇಟ್ಕೊತೀನಿ ಅಂತ ಪೋಸ್ಗಳು ಕೊಡ್ತವ್ರೆ. ಫೋಟೋಸ್ ತೆಗೀರಿ ಅಂತ ಅವ್ರಿಗೊಂದು ಮೆಮೊರಿ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ಬಾ ಬೇಗ ತಿನ್ಕೋ ಬಾ. ಇವಾಗ ಕೋಳಿ ಕರಿಯೋಣ, ಬರ್ತವೆ ನೋಡು. ಕರೆದ್ರೆ ನಾನು ಕರೀತಾಳೆ. ಯಾಕೆ ಗೊತ್ತಾಯ್ತವಲ್ರೋ. ಮತ್ತೆ ಅದು ಹೆಂಗ್ ಕರಿಯತ್ತಪ್ಪ? ಊಟ ನಮ್ಮ ಚಂದನಾಗ ಊಟ ತಿನ್ಸೋಷ್ಟ್ರೊಳಗೆ ಸಾಕಾಗಬೇಕು. ಸುಮಮ್ಮಂಗೆ ನಮಸ್ಕಾರ ಮಾಡಬೇಕು ಅಂದ ಡೈಲಿ ನಿಂಗೆ ಊಟ ತಿನ್ಸೋಷ್ಟಕ್ಕೆ. ನೋಡು ಎಷ್ಟೊತ್ತಾಯ್ತು ನಾವು ಕುತ್ಕೊಂಡು. ಇವತ್ತು ನೋಡಿ ಫ್ರೆಂಡ್ಸ್, ಕಾರ್ ನೋಡ್ತವ್ರೆ ಅವ್ರ ಅಮ್ಮ ಹೆಂಗೆ ಅಂತ. ಎಷ್ಟು ಜನ ಕುತ್ಕೊಳ್ಳಂಗೆ? ಮುಂದೆ 3 ಜನ, ಹಿಂದೆ 3 ಜನ, 6 ಜನ ಕುತ್ಕೊಳ್ಳಂಗೆ. ಅದೆಲ್ಲಿ ತೋರಿಸು ಮುಂದೆ 3 ಜನ ಇರೋದು ತಗೊಳ ಮಾತ್ರ. ಹಾಂ 15 ಲಕ್ಷ ಕೊಟ್ಟರೆ ಎಷ್ಟು ಜನ ತಗೊಳಂಗಿರ್ಬೇಕು? ಎಷ್ಟು ಜನ ಕುತ್ಕೊಳ್ಳಂಗಿರ್ಬೇಕು? ಟಿ ಟಿ ತಗೋಬೇಕಿತ್ತು. ಹಂಗೆ ನೋಡಿದೆ ಟಿ ಟಿ ತಗೋಬೇಕಿತ್ತು. ಇದ್ರಲ್ಲೂ 5 ಜನ ಕುತ್ಕೋಬೋದು. 7 ಸೀಟರ್ 7 ಜನ ಕುತ್ಕೊಳ್ಳೋದು ಬರುತ್ತೆ. ಅದು ಇನ್ನೊಂಚೂರು ಜಾಸ್ತಿ. ಜಾಮೂನ್ ಬೇಯ್ತಾ ಇದೆ. ಈ ಮಕ್ಕಳು ನೀರಲ್ಲಿ ಆಟ ಆಡ್ತವ್ರೆ. ನೆಕ್ಸ್ಟ್ ನಾನು ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳೋಕೆ ಆಗಿಲ್ಲ, ಅಡುಗೆ ಮಾಡಬೇಕಿತ್ತು. ನಾನೊಬ್ಬಳೇ ಎಲ್ಲ ಮಾಡ್ಕೊತಿದ್ದೆ ಅಡುಗೆನ. ಡೆಕೋರೇಷನ್ ಎಲ್ಲ ನಮ್ಮ ಭಾನು ಮಾಡಿಕೊಂಡ್ಳು. ಸೊ ನಮ್ಮ ಅಣ್ಣನ ಹೆಂಡ್ತಿ ಬಂದಿದ್ದರು, ಅವರು ಅವನಿಗೆ ರೇಗಿಸ್ತಾಯಿದ್ರು. ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆ ಕೂತಿದ್ದಾರೆ. ನೆಕ್ಸ್ಟ್ ಟೈಮ್ ಇವಾಗ ಹತ್ತದಲ್ಲಿ ಇಡ್ತೀನಿ ಇರು. ನಾವು ತುಂಬ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಯಾರೂ ಇರಲಿಲ್ಲ, ಓನ್ಲಿ ನಮ್ಮ ಮನೆಯವರು ಅಷ್ಟೇ. ನಮ್ಮ ಭಾನು ಬಂದಿದ್ಲು, ಅವನಿಗೋಸ್ಕರ ಅವಳದೇ ಫುಲ್ ಸೆಲೆಬ್ರೇಷನ್ ಇತ್ತು, ಡೆಕೋರೇಷನ್ ಇತ್ತು. ಡೆಕೋರೇಷನ್ ಎಲ್ಲ ಮಾಡಿ ಜಸ್ಟ್ ಮನೆಯವರೆಲ್ಲ ಸೇರಿಕೊಂಡು ಸಿಂಪಲ್ ಡೆಕೋರೇಷನ್ ಮಾಡ್ಕೊಂಡು ಕೇಕ್ ಕಟ್ ಮಾಡಿದ್ವಿ. ನಮ್ಮ ಚಂದು ಮರಿದೂ ಈ ಮಂತೆ ಬರ್ಡೇ ಇದ್ದಿದ್ದರಿಂದ ಅವಳಿಗೂ ಸೇರಿಸಿ ಇಬ್ಬರು ಒಟ್ಟಿಗೆ ಕೇಕ್ ಕಟ್ ಮಾಡಿಸಿದ್ವಿ.
ಕೇಕ್ ಕಟ್ ಮಾಡಿ ಅವ್ರದ್ದು ಇದ್ದಿದ್ದೇ ಕಿತ್ತಾಟ. ಕೇಕ್ ಕಟ್ ಮಾಡೋದ್ರೂ ಕಿತ್ತಾಡ್ತಿದ್ದಾರೆ, ನಂಗೆ ಬೇಕು, ನಾನು ಕಟ್ ಮಾಡಬೇಕು ಫಸ್ಟ್, ನೀನು ಕಟ್ ಮಾಡಬೇಕಂತ ಹೇಳಿ. ಆ ಕ್ಯಾಂಡಲ್ಲು ಒಂದೇ ತಂದುಬಿಟ್ಟಿದ್ರು ನಮ್ಮ ಬಾನು ಗೊತ್ತಿಲ್ಲದೇ 8 ಅಂತ ಅವಳು ತಂದಿದ್ದು, ಅದು ಒಂದೇ ಇದ್ದಿದ್ದರಿಂದ ಕಿತ್ತಾಡ್ತಿದ್ದಾರೆ, ನನಗೂ ಬೇಕಿತ್ತು ಅಂತ ಹೇಳಿ. ಸೊ ಇಷ್ಟಾದಮೇಲೆ ನಮ್ಮ ಮನೆಯವರು ಮಕ್ಕಳ ಜೊತೆ ಆಟ ಆಡ್ಕೊಂಡು ಅವ್ರದ್ದು ಇದಾಗ್ಬಿಟ್ಟಿರುತ್ತೆ. ಆವಾಗಲೂ ನಮ್ಮ ಕೇಕ್ ಬೇರೆಯವ್ರು ಕೊಡೋಕ್ಕಿಂತ ಈ ವರ್ಷ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಲಾಸ್ಟ್ ಇಯರ್ ಕೇಕ್ ಕಟ್ ಮಾಡಿ ಯಾರಿಗೂ ಕೊಡೋದಕ್ಕೆ ಬಿಡ್ತಾಯಿಲ್ಲ. ಈ ವರ್ಷ ಅಟ್ಲೀಸ್ಟ್ ಅವ್ರ ಅಕ್ಕಂಗೆ ಅಟ್ಲೀಸ್ಟ್ ತಿನ್ನಿಸ್ತಾ ಇದ್ದಾನೆ ಖುಷಿಯಿಂದ. ಈಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಮುಂಚೆ ಚಿಕ್ಕವನಿರ್ಬೇಕಾದ್ರೆ ಬರ್ಡೇಲಿ ಕೇಕ್ ಕಟ್ ಮಾಡಿ ಯಾರಿಗೂ ಕೊಡೋಕ್ಕೆ ಬಿಡ್ತಾ ಇರಲಿಲ್ಲ, ಈ ಕೇಕ್ ಖಾಲಿಯಾಗಿಬಿಡುತ್ತೆ ಅಂತ. ಎಲ್ಲರ ಮನೇಲೂ ಹಾಗೇನೋ ಏನೋ ಗೊತ್ತಿಲ್ಲ, ನಮ್ಮ ಮನೆ ಮಕ್ಕಳಂತೂ ಇಷ್ಟೇ ತುಂಟ್ರಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದ್ರ ಕಂಟಿನ್ಯೂಷನ್ ವ್ಲಾಗು ಇನ್ನೊಂದು ವಿಡಿಯೋ ನೆಕ್ಸ್ಟ್ ಪಾರ್ಟ್ 2 ಆಗಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ವಿತ್ ಲಾಟ್ಸ್ ಆಫ್ ಲವ್.